ಎಲ್ಲ ಶಿಕ್ಷಕ ಮಿತ್ರರಿಗೆ ನಮಸ್ಕಾರಗಳು. ಈಗ ಆನ್ಲೈನ್ ಪರೀಕ್ಷೆ ನಡೆಯುತ್ತಿದೆ. ಆನ್ಲೈನ್ ಪರೀಕ್ಷೆಯಾದ ನಂತರ ವಿದ್ಯಾರ್ಥಿಗಳು PDF-ನಲ್ಲಿ ಕಳುಹಿಸಿದ ಉತ್ತರ ಪತ್ರಿಕೆಗಳನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎನ್ನುವುದನ್ನು ಈ ದಿನ ತಿಳಿದುಕೊಳ್ಳೋಣ. ನಿಮ್ಮ ಮೊಬೈಲ್ನಲ್ಲಿ WPS ಆಫೀಸ್ ಇಲ್ಲದೇ ಇದ್ದರೆ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. WPS ಆಫೀಸ್ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಇಲ್ಲಿ ಮೇಲ್ ಕಾಣ್ತಾ ಇದೆ WPS ಆಫೀಸ್ ಅಂತೇಳಿ ಒಂದು ಅಪ್ಲಿಕೇಶನ್ಸು. ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡ ನಂತರ ಅದನ್ನು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಮಾಡಿಕೊಂಡಿದೆ. ನಿಮ್ಮ ಮೊಬೈಲಲ್ಲಿ ಈಗಾಗಲೇ WPS ಆಫೀಸ್ ಇದೆ ಅಂತೇಳಿ ಅಂದ್ಕೊಂಡು ಈಗ ನಮ್ಮ ವಿದ್ಯಾರ್ಥಿಗಳು ಕಳಿಸಿರ್ತಕ್ಕಂತಹ ಒಂದು PDF ಫೈಲನ್ನು ತೆರೆಯೋಣ. ನಮ್ಮ ವಿದ್ಯಾರ್ಥಿ ಒಂದು PDF ಫೈಲನ್ನು ಕಳಿಸಿದ್ದಾನೆ, ರಾಜು ಅಂತ. ಆ PDF ಫೈಲನ್ನು ನಾನು ಡೌನ್ಲೋಡ್ ಮಾಡಿದ್ದೀನಿ. ಡೌನ್ಲೋಡ್ ಮಾಡಿದ ನಂತರ ಇದರ ಮೇಲೆ ಟಚ್ ಮಾಡಿ. ಈ PDF-ಅನ್ನು ಟಚ್ ಮಾಡಿದ ತಕ್ಷಣ ಇಲ್ಲಿ WPS ಆಫೀಸು, ಡ್ರೈವ್ PDF ಇವರು ಇವೆಲ್ಲ ಓಪನ್ ಆಗುತ್ತೆ. ಹಾಗೆ ಬಲಗಡೆಗೆ ಎಳ್ಕೊಡಿ. ಇಲ್ಲಿದ್ರೆ ಅಲ್ಲೇ ಇರುತ್ತೆ. ಇಲ್ಲಿ PDF ಎಡಿಟ್ ಅಂತಕ್ಕಂಥ ಒಂದು ಆಪ್ಷನ್ಸ್ ಇದೆ. ನಿಮಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ PDF ಎಡಿಟ್ ಅಂತಕ್ಕಂಥ ಒಂದು ಆಪ್ಷನ್ಸ್ ಇದೆ. PDF ಎಡಿಟ್ ಇಲ್ಲಿದೆ. ಇದ್ರ ಮೇಲೆ ಟಚ್ ಮಾಡಿ. ಅದು PDF ವಿದ್ಯಾರ್ಥಿ ಕಳಿಸಿರ್ತಕ್ಕಂತಹ PDF-ಅನ್ನು ಎಡಿಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಉದಾಹರಣೆ ನೋಡಿ, ಈಗ ಬಂತು. ಇಲ್ಲಿ ಪೆನ್ ಇದೆ, ಎರೇಸರ್ ಇದೆ. ಇವೆರಡನ್ನು ಕೂಡ ನೀವು, ಮತ್ತು T ಅಂತಕ್ಕಂಥ ಒಂದು ಟೆಕ್ಸ್ಟ್, ಅದನ್ನು ಕೂಡ ನೀವು ಉಪಯೋಗಿಸ್ಬೋದು. ಇಲ್ಲಿ ಪೆನ್ ಇದೆ, ಇಲ್ಲಿ ಎರೇಸರ್ ಇದೆ, ಇಲ್ಲಿ T ಅಂತಕ್ಕಂಥ ಒಂದು ಅಕ್ಷರ ಇದೆ. ಇವು ಮೂರನ್ನು ನೀವು ನೆನಪಿಟ್ಕೊಳ್ಳಿ. ಈಗ ನಾನು ಪೆನ್ನನ್ನು ತೆಗೆದುಕೊಳ್ತೀನಿ. ಪೆನ್ ಮೇಲೆ ಟಚ್ ಮಾಡಿದರೆ ಪೆನ್ ಬರುತ್ತೆ. ಕಲರ್ ಅದ್ರ ಮೇಲೆ ಟಚ್ ಮಾಡಿದರೆ ಕಲರ್ ಯಾವ್ದು ಬೇಕಾದ್ರೂ ಕಲರನ್ನು ನೀವು ಮಾಡ್ಕೋಬೋದು. ನನಗೆ ರೆಡ್ ಕಲರ್ ಬೇಕು. ಆ ರೆಡ್ ಕಲರನ್ನು ತೆಗೆದುಕೊಂಡು ಹೊರಗಡೆ ಟಚ್ ಮಾಡ್ತೀನಿ. ಈಗ ಪೆನ್ನನ್ನು ತೆಗೆದುಕೊಂಡು ನಾನು ರೈಟ್ ಹಾಕಿ ಅಂಕಗಳನ್ನು ಹಾಕ್ತಾ ಇದ್ದೀನಿ. ನೋಡಿ, ಅಂಕಗಳನ್ನು ಹಾಕ್ತಾ ಇದ್ದೀನಿ. ಅಥವಾ ಇದೇನಾದರೂ ತಪ್ಪಾಗಿ ನಾನು ಅಂಕ ಹಾಕ್ಬಿಟ್ಟಿನಿ ಅಥವಾ ತಪ್ಪಾಗಿರೋದು ರೈಟ್ ಹಾಕ್ಬಿಟ್ಟಿನಿ ಅಂತಂದರೆ ಇಲ್ಲಿ ಎರೇಸರ್ ಇದೆ, 3 ಚುಕ್ಕಿ ಇದೆಯಲ್ಲ, ಅದರ ಎದುರುಗಡೆ, ಅದರ 3 ಚುಕ್ಕಿ ಇದೆಯಲ್ಲ, ಅದರ ಎಡಗಡೆಗೆ ಎರೇಸರ್ ಇದೆ. ಅದನ್ನು ತೆಗೆದುಕೊಂಡು ನೀವು ಅಳಿಸ್ಬೋದು. ಮತ್ತೆ ಪೆನ್ ಮೇಲೆ ಟಚ್ ಮಾಡಿ ಪೆನ್ ಬರುತ್ತೆ. ಈಗ ರೈಟ್ ಹಾಕ್ಕೊಂಡು ಅಂಕಗಳನ್ನು ಹಾಕ್ಕೊಳ್ತಾ ಹೋಗ್ಬೋದು. ನೋಡಿ, ಸೇಮ್ ಪೆನ್ನಿನ ರೀತಿಯಲ್ಲಿ ಅಂಕಗಳನ್ನ ಹಾಕ್ಕೋಬೋದು. ಮತ್ತು ಇದಾದ ನಂತರ ಟೋಟಲ್ ಅಂಕಗಳನ್ನು ಕೂಡ ನೀವು ಇಲ್ಲಿ ಪೇಜಲ್ಲಿ ಹಾಕ್ಕೊಳ್ಳಿ. 10 ಅಂಕ. ಮುಂದಿನ ಪೇಜಿಗೆ ಹೋಗ್ಬೇಕಂದ್ರೆ ನೀವು ಇಲ್ಲಿ T ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಬೇಕು. ಇಲ್ಲಿ T ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಬೇಕು. ಟಚ್ ಮಾಡಿ ಮುಂದಿನ ಪುಟಕ್ಕೆ ಎಳ್ಕೊಳ್ಳಿ. ಮತ್ತೆ ಪೆನ್ನನ್ನು ತೆಗೆದುಕೊಳ್ಳಿ. ಪೆನ್ನನ್ನು ತೆಗೆದುಕೊಂಡು ರೈಟ್ ಹಾಕ್ಕೊಳ್ತಾ ಹೋಗಿ. ರೈಟ್ ಹಾಕಿ ಅಂಕಗಳನ್ನು ಹಾಕಿ, ರೈಟ್ ಹಾಕಿ ಅಂಕಗಳನ್ನು ಹಾಕಿ, ಹೀಗೆ ರೈಟ್ ಹಾಕ್ಕೊಳ್ತಾ ಅಂಕಗಳನ್ನು ಹಾಕ್ಕೊಂಡು ಹೋಗ್ಬೋದು. ಪೇಜ್ನ ಟೋಟಲ್ ಅಂಕಗಳನ್ನು ಇಲ್ಲಿ ಹಾಕ್ಕೊಳ್ಳಿ. ಕೆಳಗಡೆ 2, 4, 6, 8, 9 ಅಂಕಗಳನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಮುಂದಿನ ಪೇಜ್ಗೆ ಹೋಗ್ಬೇಕಂದ್ರೆ ಮತ್ತೆ T ಮೇಲೆ ಟಚ್ ಮಾಡಿ ಮುಂದಕ್ಕೆ ಹೋಗ್ಬೋದು, ಮತ್ತು ಹಿಂದಕ್ಕೆ ಬರ್ಬೋದು. ಈಗ ಎಲ್ಲ ವ್ಯಾಲ್ಯೂಷನ್ ಮಾಡಿದ್ದೀರಿ ಅಂದ್ಕೊಳ್ಳಿ. ವ್ಯಾಲ್ಯೂಷನ್ ಮಾಡಿದ ನಂತರ ನೀವು ಒಟ್ಟು ಟೋಟಲ್ ಅಂಕವನ್ನು ನೋಡಿ, ಇಲ್ಲಿ 9 + 10. ಮತ್ತೆ ಪೆನ್ ತೆಗೆದುಕೊಳ್ಳಿ. ಇಲ್ಲಿ ಮೇಲ್ಗಡೆ 9, 10, 19 ಅಂಕಗಳು 100ಕ್ಕೆ. ಈ ರೀತಿಯಾಗಿ ನೀವು ಟೋಟಲ್ ಅಂಕಗಳನ್ನು ಹಾಕಿ ಮೇಲ್ಗಡೆ ಡನ್ ಅಂತ ಇದೆ. ಅಲ್ಲಿ ನೋಡಿ, ಇಲ್ಲಿ ಡನ್ ಅಂತ ಕಾಣಿಸ್ತಾ ಇದೆಯಲ್ಲ, ಆ ಡನ್ ಹತ್ರ ನೀವು ಕ್ಲಿಕ್ ಮಾಡಿ. ಈಗ ನಿಮ್ಮದು ಎಡಿಟ್ ಆಯಿತು. PDF ಫೈಲು ಎಡಿಟ್ ಆಯಿತು, ಇವ್ಯಾಲ್ಯೂಯೇಷನ್ ಆಯಿತು. ಅದನ್ನು ಸೇವ್ ಮಾಡಬೇಕು. ಆ ಎಡಿಟ್ ಪಕ್ಕದಲ್ಲಿ ಒಂದು ಸೇವ್ ಬಟನ್ ಇದೆ. ಎಡಿಟ್ ಪಕ್ಕದಲ್ಲಿ ಒಂದು ಸೇವ್ ಬಟನ್ ಇದೆ. ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಎಡಿಟ್ ಪಕ್ಕದಲ್ಲಿ ಒಂದು ಸೇವ್ ಬಟನ್ ಇದೆ. ಅದರ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ತಕ್ಷಣ ಅದು ಎಲ್ಲಿ ನಾನು ಸೇವ್ ಮಾಡಲಿ ಅಂತ ಕೇಳುತ್ತೆ. ನಾನು ಫೋನ್ ಅಂತ ಹೋಗ್ತೀನಿ. ಫೋನಲ್ಲಿ ಹೋಗಿ ಒಂದು SSLC 2021 ಅಂತೇಳಿ ಒಂದು ಫೋಲ್ಡ್ರನ್ನು ಮಾಡ್ಕೊಂಡಿದ್ದೇನೆ. ಆ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೇಮ್ ಏನಾದರೂ ಇಲ್ಲದೇ ಇದ್ದರೆ ನೇಮ್ ಕೊಡಿ. ಇಲ್ಲಿ
ಇಲ್ಲದೇ ಇದ್ದರೆ ಅದೇ ನೇಮಲ್ಲೇ ಇದ್ದರೆ ಅದನ್ನು ಸೇವ್ ಅಂತ ಒಂದು ಫೈಲ್ ಕೊಡಿ, ಅದು ಸೇವ್ ಆಯಿತು. ಈಗ ವ್ಯಾಲ್ಯೂಷನ್ ಮಾಡಿರ್ತಕ್ಕಂಥ ಒಂದು ಪೇಪರು ನಿಮ್ಮ ಫೋಲ್ಡರ್ನಲ್ಲಿ ಸೇವ್ ಆಗಿದೆ. ಇದನ್ನು ನಾನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ ನಂತರ ನನ್ನ ಫೈಲ್ ಮ್ಯಾನೇಜರ್ಗೆ ಹೋಗ್ತೀನಿ. ಫೈಲ್ ಮ್ಯಾನೇಜರ್ ಓಪನ್ ಮಾಡಿ ಫೈಲ್ ಮ್ಯಾನೇಜರು ಓಪನ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ಫೋಲ್ಡರ್ಸ್ ಇದೆ. SSLC 2021 ಅಂತ ಇದೆಯಲ್ಲ, ಇಲ್ಲಿ ರಾಜು ಅಂತ ಒಂದು ಫೈಲ್ ಇದೆ. ಅದನ್ನು ಓಪನ್ ಮಾಡಿ ನೀವು ವ್ಯಾಲ್ಯೂಯೇಷನ್ ಮಾಡಿರ್ತಕ್ಕಂಥ ಒಂದು ಪೇಪರ್ ಇಲ್ಲಿದೆ, ಅಂಕಗಳನ್ನು ಬರ್ಕೊಳ್ಬೋದು. ಅದನ್ನು ವಿದ್ಯಾರ್ಥಿಗಳಿಗೆ ನೀವು ಕಳಿಸ್ಬೇಕಂದ್ರೆ ಮಾಮೂಲಿ ಹೆಂಗೆ PDF ಫೈಲನ್ನು ಕಳಿಸ್ತೀರ ಅದೇ ರೀತಿಯಾಗಿ ನೀವು ನಿಮ್ಮ ವಿದ್ಯಾರ್ಥಿ ಉದಾಹರಣೆ ಈಗ ನಾನು ನಮ್ಮ ವಿದ್ಯಾರ್ಥಿ ವಾಟ್ಸಪ್ಗೆ ಕಳಿಸ್ತಾ ಇದ್ದೀನಿ. ಈಗ ನೋಡಿ, ನಾನು ಈಗ ವ್ಯಾಲ್ಯೂಯೇಷನ್ ಮಾಡಿರ್ತಕ್ಕಂತಹ PDF ಇಲ್ಲಿದೆ, ಆಯಿತಾ. ಹೀಗೆ ನೀವು ಎಲ್ಲ ವಿದ್ಯಾರ್ಥಿಗಳದ್ದು ಕೂಡ ನೇರವಾಗಿ ವಾಟ್ಸಪ್ಪಲ್ಲಿ ವ್ಯಾಲ್ಯೂಯೇಷನ್ ಮಾಡಿ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಅವ್ರಿಗೊಂದು ಕಾಪಿಯನ್ನು ನೀವು ಕಳಿಸ್ಬೋದು. ಎಲ್ರಿಗೂ ಧನ್ಯವಾದಗಳು.